ಏನು ಇವತ್ತು ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಒಬ್ಬ ಅತಿಥಿ ದೈಹಿಕ ಶಿಕ್ಷಕರಾದ ಮದರಸಾ ಎಸ್ ಮಕಂದರ್ ಇವರು ಏನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ದೌರ್ಜನ್ಯ ರೀತಿಯಲ್ಲಿ ಬಸಿದೆಗುವಂಥದ್ದು, ಅವರು ಹಾಕಿದಂಥ ಜನಿವಾರವನ್ನು ತೆಗೆಸುವಂಥದ್ದು, ಕೈಗೆ ಕಟ್ಟಿದಂತಹ ಒಂದು ದೇವರ ನೂರನ್ನು ತೆಗೆಸುವಂತಹದ್ದು, ಈ ಎಲ್ಲ ಒಂದು ಕರ್ತವ್ಯ ಲೋಪವನ್ನು ಮಾಡ್ತಿದ್ರು. ನಮಗೆ ಎಲ್ಲ ಪೇರೆಂಟ್ಸ್ ಇಂದ ಊರವರಿಂದ ಬಂದ ದೂರಿನ ಪ್ರಕಾರ ಇಲ್ಲಿ ವಿಚಾರಿಸುವಾಗ ಮೊದಲಿಂದ ಕೂಡ ನಮ್ಮ ಪ್ರಿನ್ಸಿಪಾಲ್ ಅವರ ಗಮನಕ್ಕೆ ತಂದರೂ ಕೂಡ ಅವರು ಅದನ್ನು ಪುನಃ ಅದನ್ನು ಮಾಡಿದ ಕಾರಣ ಎಲ್ಲ ನಾವು ಒಟ್ಟಾಗಿ ಆ ರೀತಿಯ ಒಂದು ಶಿಕ್ಷಕರು ನಮಗೆ ಈ ಸ್ಕೂಲಲ್ಲಿ ಬೇಡ ಅಂತ ಹೇಳುವಾಗ ನಮ್ಮ ಮುಖ್ಯ ಶಿಕ್ಷಕರಾದ ಅವರನ್ನು ವಜಾವ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ನಮ್ಮ ಈ ಮೊರಾರ್ಜಿ ದೇಸಾಯಿ ಸ್ಕೂಲು ಬಹಳ ಒಂದು ರಿಸಲ್ಟ್ ತರುವಂತ ಒಳ್ಳೆ ಹೆಸರುವಾಸಿಯಾದಂತಹ ಸ್ಕೂಲ್ ಇದು. ಇನ್ನು ಮುಂದೆ ಕೂಡ ಇಲ್ಲಿ ಯಾವುದೇ ರೀತಿಯ ಇಂತಹ ಘಟನೆ ನಡೆಯಬಾರದು. ಏನು ಇಲ್ಲಿ ಜಾತಿ ಧರ್ಮದಂತಹ ಒಂದು ವಿಷಬೀಜವನ್ನು ಕೂಡ ಬಿತ್ತಬಾರದು. ಯಾಕೆಂದ್ರೆ ಇದು ಒಂದು ನಮ್ಮ ಧಾರ್ಮಿಕವಾದಂತಹ ಒಂದು ಶನಿವಾರವನ್ನು ತೆಗೆಯುವಾಗ ಒಂದು ಧರ್ಮದವರಿಗೆ ಖಂಡಿತವಾಗಿ ನೋವಾಗುತ್ತೆ. ಒಂದು ದೇವರಿಗೆ ಆಗಿದಂತಹ ಕೈಗೆ ಕಟ್ಟಿದಂತಹ ನೂಲನ್ನು ತೆಗೆಯುವಂಥದ್ದು ನಾವಿವತ್ತು ಕೇಳುವಾಗ ಅವರಿಗೆ ಶನಿವಾರ ಯಾವುದಂತ ಗೊತ್ತಿಲ್ಲ ಅಂತ ಒಂದು ಉಡಾಪೆ ಮಾತನ್ನು ಕೂಡ ಹೇಳಿದ್ರು. ಇದು ಭಾರಿ ಬೇಸರದ ಸಂಗತಿ. ಇನ್ನು ಮುಂದಕ್ಕೆ ಎಲ್ಲಿ ಕೂಡ ಈ ರೀತಿಯಾದ ಘಟನೆಯನ್ನು ಆಗಬಾರದು. ಇದನ್ನು ನಾವು ಖಂಡಿತವಾಗಿ ಖಂಡಿಸುತ್ತೇವೆ. ಮುಂದಕ್ಕೆ ಕೂಡ ಯಾವುದೇ ರೀತಿಯ ನಾವು ಇಲ್ಲಿ ಎಲ್ಲಾ ಧರ್ಮದವರು ಕೂಡ ಅನ್ಯೋನ್ಯತೆಯಿದ್ದೇವೆ. ಯಾವುದೇ ಹಿಂದೂ ಇರಲಿ, ಕ್ರಿಸ್ತ ಇರಲಿ, ಮುಸ್ಲಿಂ ಇರಲಿ, ಎಲ್ಲರೂ ಕೂಡ ಒಂದು ಅನ್ಯೋನ್ಯತೆಯಿಂದ ನಾವು ಬಾಳ್ತಿದ್ದೇವೆ. ಆದರೆ ಇಂತಹ ಒಬ್ಬೊಬ್ಬ ವ್ಯಕ್ತಿಯಿಂದ ಇಡೀ ಒಂದು ಸಂಸ್ಥೆಗೆ ಹಾಳು ಹೆಸರು ತರುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಂತಹ ಶಿಕ್ಷಕರನ್ನು ಖಂಡಿತವಾಗಿ ಎಲ್ಲಿಯೂ ಕೂಡ ಅವರನ್ನು ಒಂದು ನಾವು ಹಾಕುವಾಗ ಸ್ವಲ್ಪ ಮುಂದಾಲೋಚನೆ ನೋಡಿಕೊಂಡು ಅವರನ್ನು ಕೌನ್ಸಿಲ್ ಮಾಡಿಕೊಂಡು ಅವರನ್ನು ಹಾಕಬೇಕು. ಇಂಥ ಯಾವ ಸ್ಕೂಲಲ್ಲಿ ಕೂಡ ಇಂಥ ಘಟನೆ ನಡೆಯಬಾರ್ದಂತ ನನ್ನ ವಿನಂತಿ.